ನಮಸ್ತೆ ಫ್ರೆಂಡ್ಸ್, ಹೇಳ್ರಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಮ್ಮ ರೂಮಿಗೆ ಒಳ್ಳೆ ಕುರಿಗಳು ಬಂದಿರ್ತಾವೆ. ಎಲ್ಲ ಕುರಿದು ಒಂದು ವಿಡಿಯೋ ಮಾಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನ ಮೆಡಿಸಿನ್ ಬಗ್ಗೆ ತಿಳ್ಕೊಳಕ್ಕೆ ಕಾಲ್ ಮಾಡಿರ್ತೀರ. ನೀವು ನನಗೆ ಏನು ಗೊತ್ತಾ, ನಿಮ್ಮ ಮರಿಗೆ ಏನು ಸಮಸ್ಯೆ ಏನಾಗಿದೆ ಅಂತಂದು ಕ್ಲಿಯರಾಗಿ ಹೇಳ್ಬೇಕು. ನೀವು ಕ್ಲಿಯರಾಗಿ ಹೇಳಿದಾಗ ಮಾತ್ರ ನನಗೆ ಗೊತ್ತಾಗೋದು. ನೀವು ಫೋನಲ್ಲಿ ಹೇಳ್ತೀರಾ, ಅದಕ್ಕೆ ಏನಾಗಿರುತ್ತೆ ಒಂದು ಗೊತ್ತಿರಲ್ಲ. ಈ ಸಮಸ್ಯೆಗಳಾಗಿರುತ್ತೆ ಕುರಿಗಳಿಗೆ. ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಅವರ ಮರಿಗಳಿಗೆ ಏನಾದರೂ ಸಮಸ್ಯೆಗಳಾದರೆ ಕ್ಲಿಯರಾಗಿ ಹೇಳಿ, ಅಣ್ಣ ಕುರಿಗೆ ಈ ರೀತಿಯಾಗಿದೆ, ನಾವು ಇದನ್ನು ತಿನ್ನಿಸಿದ್ವಿ, ಇದನ್ನು ಮಾಡಿದ್ವಿ ಅಂತಂದು. ಮತ್ತು ನಾನು ಪದೇ ಹೇಳ್ತಾ ಇರ್ತೀನಿ, ಪದೇ ಹೇಳ್ತಾ ಇರ್ತೀನಿ. ಏನಪ್ಪ ಅಂತಂದರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಕುರಿಗಳಿಗೆ ಏನಾದರೂ ಕಾಳುಗಳು ಸ್ಟ್ರಕ್ ಆದರೆ, ಮತ್ತೊಂದು ಏನಾದರೂ ಆದರೆ, ನೀವು ಕುರಿಗೆ ದಯವಿಟ್ಟು ಕೊಬ್ಬರಿ ಎಣ್ಣೆ ಆಗಲಿ, ಒಳ್ಳೆ ಎಣ್ಣೆ ಆಗಲಿ, ಈ ಥರ ಎಣ್ಣೆಗಳನ್ನು ಕುಡಿಸ್ಬೇಡಿ. ಯಾರು ಏನು ಕುಡಿಸ್ಲಿದ್ದಂಗೆ, ಏನು ಮೆಡಿಸಿನ್ ಹಾಕ್ಲಿದ್ದಂಗೆ ನನಗೆ ಕಾಲ್ ಮಾಡಿ. ನನಗೆ ಕಾಲ್ ಮಾಡಿದರೆ ನಾನು ಖಂಡಿತವಾಗಿಯೂ ನಿಮಗೆ ಒಳ್ಳೆ ಮಾಹಿತಿ ಕೊಡ್ತೀನಿ. 90% ಕ್ಯೂರ್ ಆಗೋ ಸಾಧ್ಯತೆ ಇರುತ್ತೆ ನನ್ನ ಮೆಡಿಷನಿಗೆ. ಅದೇ ರೀತಿ ಇವತ್ತು ನನ್ನ ರೂಮಿಗೆ ಬಂದಿರತಕ್ಕಂಥ ಕುರಿಗಳು ನೋಡ್ರಿ ಸ್ನೇಹಿತರೆ. ಇದು ಒಂದು 6 ಇತ್ತು, 8 ಒಂದಲ್ಲಿ ಕೆಡವಿದೆ ಕುರಿ. ತುಂಬ ಚೆನ್ನಾಗಿದೆ, ಜಾತಿಯಲ್ಲಿ ಗೀತಿಯಲ್ಲೆಲ್ಲ ನೋಡ್ಬೋದು ನೀವು. ನೋಡಿ ಸೈಜು ಗೀಜು 6 ಇತ್ತು ಕುರಿ, 8 ಕೆಡಬಿಡ್ತು. ನೋಡಿ ತುಂಬ ಚೆನ್ನಾಗಿದೆ ಕುರಿ. ಇದು ನಮ್ಮ ಮೈಸೂರು ಸಾದಿಕ್ ಬಾಯ್ದು. ಇಲ್ಲೇ ಮೇಸಕ್ಕೆ ಬಿಟ್ಟಿದ್ದಾರೆ. ನಮ್ಮ ಹುಡುಗ ಇಲ್ಲೇ ಬಂದು ಮೇಸ್ಬಿಟ್ಟು ಹೋಗ್ತಾವ್ರೆ. ಇದೆ ನೋಡಿ, ಇದನ್ನು ಕೂಡ ಚೆನ್ನಾಗಿದೆ. ಇದು ಯಾವುದು ಇದು ಕೊಡೋದಲ್ಲ, ಮತ್ತೆ ನಮ್ಮ ಸಾದಿಕ್ ಬಾಯ್ದು ಮರಿ. ನಮ್ಮ ಪ್ರೀತಿಗೋಸ್ಕರ ರೆಡಿ ಮಾಡ್ತಾ ಇದೀವಿ ಇದನ್ನು. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು 8 ನೋಡ್ರಿ, ಇದು ಒಂದು 8. ಇದು ಮಾತ್ರ ತುಂಬ ಚೆನ್ನಾಗೈತೆ ಕುರಿ. ಆಟಕ್ಕೂ ಚೆನ್ನಾಗೈತಿ. ಸೈಜು ಗೀಜು, ಜಾತಿ, ಗಿಡ್ಡಿ ಎಲ್ಲದರಲ್ಲೂ ತುಂಬ ಚೆನ್ನಾಗೈತೆ ಕುರಿ. ಬೇಕಾದರೆ ಕಾಲ್ ಮಾಡ್ಕೊಳ್ಳಿ, ಕೊಡ್ತೇನೆ. ಮತ್ತು ಇದು ಒಂದು ನೋಡಿ, ಇದು ಒಂದು ನೋಡಿ, ಇದು ಒಂದು 6 ಇದು ಕೂಡ ಒಂದಲ್ಲಿ ಕೆಡವೈತೆ. ತುಂಬ ಚೆನ್ನಾಗೈತೆ. ಆಟಕ್ಕೆ ಗ್ಯಾರಂಟಿ ಕೂಡ ಇದೈತೆ. ನೋಡಿ, ತುಂಬ ಚೆನ್ನಾಗಿದೆ ಕುರಿಗಳು. ಅದೇ ರೀತಿ ಇದು ಒಂದು ನೋಡ್ರಿ, ಇದಳಪ್ಪ, ಇದು ಒಂದು 6. ಇದು ಸೈಜ್ ಗೀಜ್ ಇದನ್ನು ಚೆನ್ನಾಗಿದೆ. ಇದು ಆಟಕ್ಕೆ ಕೂಡ ಚೆನ್ನಾಗಿದೆ ಕುರಿ. ಗಡ್ಡಿ ಜಾತಿ ಎಲ್ಲದರಲ್ಲೂ ಚೆನ್ನಾಗಿದೆ ಕುರಿ. ತಾನಾಗೆ ತಾನು ಮೇಯ್ಬೇಕು ನಮ್ಮ ಹತ್ರ ಕುರಿಗಳು. ಮತ್ತು ಇವೆಲ್ಲ ಇದ್ವಲ್ಲ, ಅವೇ ಇವು ರೂಮಲ್ಲಿ ಇದ್ವಲ್ಲ ಅವೇ. ಇಲ್ಲೇ ಐತಿನ ನಮ್ಮ ಹರಿಹರ ದಾವಣಗೆರೆ ಏನು ಟೂರ್ನಮೆಂಟ್ ಐತಲ್ಲ 21, 22ಕ್ಕೆ, ಆ ಟೂರ್ನಮೆಂಟಿಗೆ ಇಲ್ಲೇ ಐತಿನ ರೆಡಿ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮೇಯಿಸ್ತಾ ಇದ್ದೀವಿ. ಒಳ್ಳೆ ತೂಕ ಆಗಿದೆ ಕುರಿ. ನೋಡೋಣ, ಆ ಕಣಕ್ಕೆ ಹಾಕ್ತೀವಿ, ಏನು ಮಾಡುತ್ತೆ ಇಲ್ಲೇ ಐತಿ ಅಂತ. ನೋಡ್ರಿ, ಇದು ಒಂದು ಮರಿ ಕುರಿ. 2 ಕಣ ಆಗಿತ್ತು ಮರಿ ಕುರಿಯಲ್ಲಿ. ಇದು ಕೂಡ ಕೊಡೋದಿದೆ. 2 ಕಣ ಆಗಿದೆ. ಇದ್ರದ್ದು ಫೋಟೋಸು ಪ್ಲಸ್ ವೀಡಿಯೋಸ್ ಇದಾವೆ. 2 ಕಣ ಫಸ್ಟ್ ಆಗಿದೆ ಕುರಿ. ಫೋಟೋಸು ವೀಡಿಯೋಸ್ ಇದಾವೆ. ಇದು ಕೂಡ ಕೊಡೋದಿದೆ. ಡಿಸ್ಟರ್ಬ್ ಮಾಡಬಾರ್ದು ಪಾಪ. ಈಗ ಮೇಗೆ ತಿಂದು ಮಲಗಿದಾವು, ಎಬ್ಸಿದ್ರೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಅಂತ ಅಷ್ಟೇ ಪಾಪ, ಮಲ್ಕೊಳ್ಳಿ. ಹಾಗಾಗಿ ಇದು ಒಂದು ಮರಿ ಕುರಿ. ಇದು ಒಂದು ಕೊಡೋದಿದೆ. ಇದನ್ನು ಕೂಡ ಚೆನ್ನಾಗಿದೆ. ಸೈಜ್ ಗೀಜ್ ಎಲ್ಲ ಚೆನ್ನಾಗಿದೆ ಕುರಿ. ಅದೇ ರೀತಿ ಇದು ಒಂದು 8 ನೋಡಿದ್ರಲ್ಲ ರೂಮಲ್ಲಿ ಇತ್ತು, ಅದು ಇದು 8. ಅದೇ ರೀತಿ ಇದು ಒಂದು ನೋಡಿ 4 ಒಳ್ಳೆ ಸೈಜು, ತೂಕ ಗೀಕ ಭಾರಿ ಚೆನ್ನಾಗೈತಿ. ಇದು 2 ಕಣ ಆಗೈತಿ. ಇದ್ರದ್ದು ಫೋಟೋಸು ವೀಡಿಯೋಸು ಎಲ್ಲ ಸಿಗ್ತಾವೆ ಕುರಿದು. ದೊಡ್ಡ ಸೈಜ್ ಕುರಿ. ಆಟಕ್ಕೆ ತುಂಬ ಚೆನ್ನಾಗೈತೆ ನೋಡ್ರಿ, ಗ್ಯಾರಂಟಿನೂ ಐತಿ. ನಮ್ಮ ಮನೆ ಬಾಗ್ಲಿಗೆ ಚೆಕ್ ಮಾಡ್ಕೊಂಡು ಕುರಿ ಹಾಕೊಂಡು ಹೋಗ್ರಿ. ಫೋಟೋಸು ಪ್ಲಸ್ ವೀಡಿಯೋಸ್ ಎಲ್ಲ ಸಿಗ್ತಾವಿದ್ರು. ಗಡ್ಡಿ ಎಲ್ಲ ತುಂಬ ಚೆನ್ನಾಗೈತೆ ಕುರಿ. ಯಾರಾದರೂ ಕಟ್ಟೋರಿದ್ರೆ ಕಟ್ರಿ, ಚೆನ್ನಾಗೈತೆ ನೋಡಿರಿ. ಯಾರಾದರೂ ನಾನು ಕುರಿ ಆಡಿಸ್ಬೇಕು, ಕಣ ಹೊಡಿಬೇಕು ಅಂತಕ್ಕಂಥವ್ರು ಏನು ಇರ್ತಿರಲ್ಲ, ಕಣ ಹೊಡಿಬಹುದು, ಹೊಡಿಲಿದಂಗೆ ಇರ್ಬೋದು. ಆಟಕ್ಕೆ ಮಾತ್ರ ಚಲೋ ಅಂತ ಹೇಳಬಲ್ಲೆ. ಇಷ್ಟಂತ ಹೇಳಬಲ್ಲೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಏನಪ್ಪ ಅಂದರೆ, ಕಿರಣ ಈ ಕುರಿ ತೋರಿಸಿದ, ಇದು ಕಿರಣ ಇದನ್ನ ಹೇಳೇನೆ, ಇದು ಕಣ ಹೊಡೆದು ಬಿಡ್ತೈತಿ, ಇದು ಹೇಳ್ದ ಕಣ ಹೊಡಿತೈತಿ. ನಿಮ್ಮ ಮನೆ ಬರ ಚೆನ್ನಾಗಿರ್ಬೇಕು. ಕುರಿ ಮಾತ್ರ ಆಡ್ತಾವು.
ಇವತ್ತು ಓಡ್ಬೋದು, ನಾಳೆ ಆಡ್ತಾವೆ. ಕಾಯ್ಬೇಕು ಕುರಿಗಳಿಗೆ, ಯಾವತ್ತಿದ್ರೆ ಕಾದ್ರೆ ಮಾತ್ರ ಕುರಿ ಆಡೋದು. ಅಷ್ಟಂದ್ರೆ ಹೇಳಬಲ್ಲೆ. ಕಿರಣ್ ಹೇಳಿಬಿಟ್ಟ ಏನೇ ಹಂಗೆ ಹಿಂಗೆ, ಅವೆಲ್ಲ ಅಲ್ಲ. ನಿಮ್ಮ ಮನೆ ಬರೋ ಚೆನ್ನಾಗಿರ್ಬೇಕು, ಕುರಿದು ಆರೋಗ್ಯ ಚೆನ್ನಾಗಿರ್ಬೇಕು, ಅವಾಗೆ ಕುರಿ ಆಡೇ ಆಡ್ತೈತಿ. ದಯವಿಟ್ಟು ಕುರಿಗಳನ್ನ ಕಾಯಿರಿ. ಇದು ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳು ಇವು ನೋಡಿ. ಸದಿಕ್ ಬಾಯ್ ನೋಡಿ ಕುರಿ, ಹುಡುಗ ಇಲ್ಲೇ ಬಂದು ಮೇಯ್ಸ್ ಹೋಗ್ತಾ ಇದ್ದಾನೆ. ಇವತ್ತು ಇವು ನಮ್ಮ ರೂಮಿಗೆ ಬಂದಿರತಕ್ಕಂಥ ಮರಿಗಳು. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತಿರ್ತಕ್ಕಂಥ ಯಾವುದಾದ್ರೂ ಒಳ್ಳೆಯ ಕುರಿಗಳು ಇದ್ದರೆ ದಯವಿಟ್ಟು ನಮಗೆ ಹಾಕಿ, ನಾವು ತಗೊತೀವಿ. ಅದೇ ರೀತಿ ನನ್ನ ಹತ್ರನೂ ಕುರಿಗಳು ಸಿಗ್ತಾವೆ. ನನ್ನ ಹತ್ರನೇ ಒಳ್ಳೆವು ಅಂತ ಹೇಳಲ್ಲ, ನನಗೂ ಕುರಿಗಳು ಸಿಗ್ತಾವೆ, ಚೆನ್ನಾಗಿರೋ ಸಿಗ್ತಾವೆ. ಜಾತಿಯಲ್ಲಿ ಗಡ್ಡಿಯಲ್ಲಿ ನೀಟಾದ ಕುರಿಗಳು ಸಿಗ್ತಾವೆ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ನನ್ನ ಹತ್ರ ಇದ್ದರೆ ಆ ಟೈಮಲ್ಲಿ ಕೊಡಿಸ್ತೀನಿ. ಮತ್ತು ಕಾಲು ಎತ್ತಿಲ್ಲ ಅಂದರೆ ದಯವಿಟ್ಟು ಬೇಜಾರಾಗ್ಬಿಡಿ. ನಾನು ಕೊಟ್ಟಿರ್ತಕ್ಕಂಥ ಕುರಿಗಳು ಕೆಲವೊಬ್ಬರಿಗೆ ಒಳ್ಳೆಯದಾಗಿದೆ, ಕೆಲವೊಬ್ಬರಿಗೆ ಕೆಟ್ಟದ್ದಾಗಿರುತ್ತೆ. ಯಾಕಂದರೆ ಎಲ್ಲ ಕುರಿಗಳು ಹಾಡೇ ಆಡ್ತಾವೆ ಅಂತಂದು ಹೇಳೋಕ್ಕಾಗಲ್ಲ. ಇಲ್ಲಿ ಆಡ್ಬೋದು, ಅಲ್ಲಿ ಓಡ್ತಾವೆ. ಹಾಗಾಗಿ ಆಲ್ಮೋಸ್ಟ್ ಆಲ್ ಒಂದು 75-80% ಜನಕ್ಕೆ ನಾನು ಕೊಟ್ಟಿದ್ದೀನಲ್ಲ, ಎಲ್ಲರಿಗೂ ಒಳ್ಳೆಯದಾಗಿದೆ. ಅದೇ ರೀತಿ ನಾನು ಒಂದು ಬಿಳೆ ಮಕ್ಕ ಕುರಿ ಕೊಟ್ಟಿದ್ದೆ, 8 ಅವರು ಪಾಪ 6 ತಿಂಗಳು ಕುರಿ ಕಾದಿದ್ರು. ಕುರಿ 6 ತಿಂಗಳು ಆದಮೇಲೆ ಕುರಿ ಅದು ಆಡಲ್ಲ ಹಂಗೆ ಹಿಂಗೆ ಅಂದಿದ್ರಂತೆ. ಮೊನ್ನೆ ಎಳವಳದ ಕಣ ಇತ್ತು, 2 ಬೈಕ್ ಇತ್ತು. ಆ 2 ಬೈಕಿಂಗ್ ಕಣದಲ್ಲಿ 8 ಫಸ್ಟ್ ಆಯ್ತಲ್ಲ, ಅದು ನಾನು ಕೊಟ್ಟಿದ್ದೆ ಕುರಿ, ನಾನು ಕೊಟ್ಟಿದ್ದೆ ಅದು ಕುರಿ. ಬೇಕಾದರೆ ಕೇಳಬಹುದು ನೀವು, ನಾನೇ ಕೊಟ್ಟಿದ್ದು ಕುರಿ ಅದು. ಅವ್ರಿಗೆ ಹೇಳಿದ್ದೆ ನಾನು, ಅಣ್ಣ ನೀವು ಕಾಯ್ಬೇಕಣ್ಣ, ಕಾದರೆ ಮಾತ್ರ ಆಡುತ್ತೆ, ಕಾಯಲಿಲ್ಲ ಅಂದರೆ ಆಡಲ್ಲ ಅಂತ ಕೂಡ ಹೇಳಿದ್ದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಕುರಿಗಳನ್ನ ಕಾಯಿರಿ. ಕುರಿ ಕಾದಿದ್ದಕ್ಕೆ ಬೈಕ್ ಹೊಡಿತವೆ. ಏನು ಒಂದು 15-20 ಸಾವಿರ ಖರ್ಚು ಮಾಡಿರ್ಬೋದು ಅವರು ಮೇಯ್ಸೋಕ್ಕೆ. ಅಷ್ಟು ಮೇಯಿಸಿದ್ರು, ಕ್ಲೀನಾಗಿ ಕಾದ್ರೆ ಕುರಿ ಕಣ ಹೊಡಿತು. ಹಾಗೆ ನೀವೇನಾದರೂ ನಾನು ಕೊಟ್ಟಂಥ ಕುರಿಗಳನ್ನ ಅರ್ಜೆಂಟ್ ಮಾಡಿದಂಗೆ ಕಾಯ್ಬೇಕು. ಯಾಕಂದರೆ ನನಗೆ ಅವ್ರು ಆಡಿಸ್ಬಿಟ್ಟು ಕೊಟ್ಟಿರ್ತಾರೆ, ಅವಕ್ಕೆ ರೆಸ್ಟ್ ಬೇಕು. ರೆಸ್ಟ್ ಇಲ್ದಂಗೆ ಕುರಿ ಆಡಲ್ಲ. 3 ಲಕ್ಷ ಕೊಟ್ಟರೆ ಕುರಿ ಸಿಗಲ್ಲ. ನಮ್ಮ ಮನೆ ಬರೋ ಚೆನ್ನಾಗಿದ್ರೆ ಕುರಿಗಳು ಆಡೇ ಆಡ್ತಾವೆ. ಅದೇ ರೀತಿ ಇಲ್ಲೇ ಐತಿ, ನಾವು ಭಾರಿ ಚೆನ್ನಾಗಿ ಮೇಯ್ಸಾಕತ್ತೀವಿ ಸದ್ಯಕ್ಕೆ. ಭಾರಿ ಅಂದರೆ ಭಾರಿ ಮೇಯ್ಸಾಕತ್ತೀವಿ. ನೋಡೋಣ ಇದು ಏನು ಮಾಡ್ತಕ್ಕಂತ. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ವೀಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ನಮ್ಮ ಚಾನಲ್ನ. ನೀವು ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಾನು ವೀಡಿಯೋನ ಬೇಗ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ಇನ್ನೊಬ್ರು ಗೋಡಮಿಗೆ ಹೋಗಿ ವೀಡಿಯೋ ಮಾಡಿ ಅದು ಹಂಗೆ ಇದು ಹಿಂಗೆ ಅಂತ ಹೇಳಿದ್ರೆ ಅದು ನನಗೆ ಗೊತ್ತಿರಲ್ಲ ಕುರಿ ಬಗ್ಗೆ. ನಾನು ಹಂಗಾಗಿ ಬೇರೆ ಕುರಿಗಳ ಬಗ್ಗೆ, ಬೇರೆದ್ರ ಬಗ್ಗೆ ವೀಡಿಯೋ ಮಾಡಲ್ಲ. ನಾನು ಕಣ್ಣಾರೆ ನೋಡಿರ್ತೀನಲ್ಲ, ಆ ಕುರಿಗಳನ್ನ ನಾನೇ ತೊಗೊಂಬಂದು ನಾನೇ ವೀಡಿಯೋ ಮಾಡ್ತಾಯಿರ್ತೀನಿ. ಹಾಗಾಗಿ ಬೇಕಾದರೆ ನಿಮ್ದು ಯಾವುದಾದ್ರೂ ಗೋಡಂಬಿ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಕುರಿಗಳಿದ್ದರೆ ಕಾಮೆಂಟ್ ಮಾಡಿ, ಬಂದು ವೀಡಿಯೋ ಮಾಡಿ ಕೊಡ್ತೀನಿ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆಗಳಾದರೂ ಕೂಡ ಕಾಲ್ ಮಾಡ್ಕೊಳ್ಳಿ. ಒಳ್ಳೆ ಮೆಡಿಸಿನ್ಗಳಿದಾವೆ ಹೇಳ್ತೀನಿ. ಮತ್ತು ನಮ್ಮ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.